ಜಪಾನ್ ಅಂದ್ರೆ ನಮಗೆಲ್ಲ ಮೊದಲು ನೆನಪಿಗೆ ಬರೋದು ಅತ್ಯಂತ ಸುರಕ್ಷಿತ ಕಟ್ಟಡಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ. ಆದ್ರೆ ನೇಚರ್ ಮುಂದೆ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇಲ್ಲಿದೆ. ಜಪಾನ್ನ ನೈಋತ್ಯ ಭಾಗದ ಕುಮೋಮೊಟೋ ಪ್ರದೇಶದಲ್ಲಿ ರಿಕ್ಟರ್ ಮಾಪಕದಲ್ಲಿ ಬರೋಬ್ಬರಿ 7.1 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ ಅಂತ ವರದಿಯಾಗಿದೆ. ಅಲ್ಲಿಯ ಭೀಕರ ವೀಕ್ಷಣೆ ನೋಡ್ತಿದ್ರೆ ನಿಜ ಎದೆ ನಡುಗಿ ಹೋಗುತ್ತೆ, ಅಷ್ಟು ಭಯಂಕರವಾಗಿದೆ. ಈ ಭೀಕರ ದುರಂತದಲ್ಲಿ ಈವರೆಗೆ ಸಾವನ್ನಪ್ಪಿದವರ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ಹೌದು, ನೂರಾರು ಜನ ಗಾಯಗೊಂಡಿದ್ದು ಅವಶೇಷಗಳ ಅಡಿಯಲ್ಲಿ ಇನ್ನಷ್ಟು ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಈ ಭೂಕಂಪ ಎಷ್ಟು ಭೀಕರವಾಗಿತ್ತು ಅಂದ್ರೆ, ಕಾಶಿಮಾ ಪಟ್ಟಣದ ಏಯಾನ್ ಮಾಲ್ನಲ್ಲಿ ಸಾವಿರಾರು ಜನರು ಶಾಪಿಂಗ್ ಮಾಡ್ತಿದ್ದಾಗಲೇ ಕಂಪನ ಶುರುವಾಗಿದೆ. ಸುಮಾರು 3,000 ಜನರನ್ನ ಪಾರ್ಕಿಂಗ್ ಜಾಗಕ್ಕೆ ಸುರಕ್ಷಿತವಾಗಿ ಶಿಫ್ಟ್ ಮಾಡುವಷ್ಟರಲ್ಲಿ ಮಾಲ್ನಲ್ಲಿ ಅನಿಲ ಸ್ಫೋಟ ಸಂಭವಿಸಿ 2ನೇ ಮಹಡಿಯ ಕುಸಿದು ಬಿದ್ದಿದೆ. ಪ್ರತ್ಯಕ್ಷದರ್ಶಿಗಳು ಹೇಳ್ತಿರೋ ಪ್ರಕಾರ ಆ ಸ್ಫೋಟದ ಸದ್ದು ಭೂಕಂಪಕ್ಕಿಂತಲೂ ಅತೀವವಾಗಿ ಭಯಾನಕವಾಗಿತ್ತಂತೆ. ಅಷ್ಟೇ ಅಲ್ಲ, ಅಲ್ಲಿನ 16ನೇ ಶತಮಾನದ ಐತಿಹಾಸಿಕ ಬೌದ್ಧ ದೇವಾಲಯದ ಬೃಹತ್ ದ್ವಾರಗಳು ಸಹ ಸಂಪೂರ್ಣ ನೆಲಸಮವಾಗಿವೆ. ಕೇವಲ 5 ವರ್ಷಗಳ ಹಿಂದಷ್ಟೇ ದುರಸ್ತಿ ಮಾಡಿದ ಆ ಸುಂದರ ದ್ವಾರಗಳು ಈಗ ಧೂಳಿಪಟವಾಗಿವೆ. ಇನ್ನು ನಿಪ್ಪಾನ್ ಪೇಪರ್ ಇಂಡಸ್ಟ್ರೀಸ್ ಕಾರ್ಖಾನೆಯ ಹೊಗೆ ಚಿಮಣಿ ಕುಸಿದು 5 ಸಾವನ್ನಪ್ಪಿದ್ದು, ಅವಶೇಷಗಳ ಅಡಿಯಲ್ಲಿ ರಕ್ಷಣಾ ಕಾರ್ಯ ಭರಾಟೆಯಿಂದ ಸಾಗಿದೆ. ಹೌದು, ಭೂಕಂಪದ ಜೊತೆಗೆ ಬಿರು ಬಿಸಿಲು ಅಲ್ಲಿಯ ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ನೋಡಿ, ಸುಮಾರು 35,000ಕ್ಕೂ ಅಧಿಕ ಮನೆಗಳಿಗೆ ಕರೆಂಟ್ ಇಲ್ಲ, 15,000 ಮನೆಗಳಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಸದ್ಯ 400ಕ್ಕೂ ಹೆಚ್ಚು ಪರಿಹಾರ ಶಿಬಿರಗಳನ್ನ ತೆರೆಯಲಾಗಿದ್ದು 8,000ಕ್ಕೂ ಹೆಚ್ಚು ಜನರು ಅಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಪ್ರಧಾನಿ ಸನಾಯೆ ತಕೈಚಿ ಅವರು ಅಲ್ಲಿಯ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಪ್ರತಿಯೊಂದು ನಿಮಿಷವೂ ಅಮೂಲ್ಯವಾದದ್ದು, ಆದಷ್ಟು ಬೇಗ ಎಲ್ಲರನ್ನ ರಕ್ಷಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಜಪಾನ್ ಸೇನೆ, ಅಗ್ನಿಶಾಮಕ ದಳದ ಜೊತೆಗೆ ತೈವಾನ್ನ ರಕ್ಷಣಾ ತಂಡಗಳು ಸಹ ಈ ಕಾರ್ಯಕ್ಕೆ ಕೈ ಜೋಡಿಸಿವೆ. ಇದರ ಜೊತೆಗೆ ಇನ್ನೊಂದು ಕಡೆ ಬುಲೆಟ್ ರೈಲು ಸೇವೆಗಳು ಬಂದ್ ಆಗಿವೆ. ಅಸೋ ಕುಮಾಮೋಟೋ ಏರ್ಪೋರ್ಟ್ ಓಪನ್ ಆಗಿದ್ರು ಮುನ್ನೆಚ್ಚರಿಕೆಗಾಗಿ ಕೆಲವು ಫ್ಲೈಟ್ ಗಳನ್ನ ರದ್ದು ಮಾಡಲಾಗಿದೆ. 10 ವರ್ಷದ ಹಿಂದೆ ಕುಮಾಮೋಟೋದಲ್ಲಾದ ಭೂಕಂಪದ ಕಹಿ ನೆನಪುಗಳು ಈಗ ಮತ್ತೆ ಮರುಕಳಿಸಿವೆ ಅಂತ ಹೇಳ್ಬಹುದು. ಪ್ರಕೃತಿಯ ಈ ಕೋಪದಿಂದ ಜಪಾನ್ ಜನತೆ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ನಾವು ಕೂಡ ಆಶಿಸೋಣ.